ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ನಾಳೆ ಅಮಾವಾಸ್ಯೆ ಇದೆ. ಅಮಾವಾಸ್ಯೆಯ ಜೊತೆಗೆ ಗರುಡ ಜಯಂತಿ ಕೂಡ ಹೌದು. ಅಮಾವಾಸ್ಯೆಯನ್ನು ಹೇಗೆ ಆಚರಣೆ ಮಾಡಬೇಕು, ಇದರಿಂದ ಏನು ಫಲ ಸಿದ್ಧಿಸುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ. ಜೊತೆಗೆ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಶಿವನ ಧ್ಯಾನವನ್ನು ಮಾಡಬೇಕು, ಇದರಿಂದ ವಿಶೇಷ ಫಲ ಸಿದ್ಧಿಸುತ್ತೆ ಅಂತ ಹೇಳಲಾಗುತ್ತೆ. ಅದೆಲ್ಲದರ ಜೊತೆಗೆ ಇವತ್ತು ಭಾನುವಾರ ವಿಶೇಷ ಸಂಚಿಕೆ ಆಗಿರೋದ್ರಿಂದ ವಾರ ಭವಿಷ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಶ್ರೀಧರ್ ಭಟ್ಟಾಚಾರ್ಯ ಗುರುಜಿ ನಮ್ಮ ಜೊತೆ ಇದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಶಂಕರಾಚಾರ್ಯಾಯ ನಮಃ, ಶ್ರೀಮಧ್ವಾಚಾರ್ಯಾಯ ನಮಃ, ಶ್ರೀಮತೆ ರಾಮಾನುಜಾಯ ನಮಃ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಜಿ, ಎಂದಿನಂತೆ ಕಾರ್ಯಕ್ರಮದ ಆರಂಭದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಮ್ಮ ವೀಕ್ಷಕರದ್ದು. ಅದರಲ್ಲಿ ಇವತ್ತು ಭಾನುವಾರ ವಿಶೇಷ ಸಂಚಿಕೆ ಆಗಿರೋದ್ರಿಂದ ವಾರ ಭವಿಷ್ಯ ಹೇಗಿರುತ್ತೆ ಎನ್ನುವಂತಹ ಕುತೂಹಲ ಮತ್ತಷ್ಟು ಹೆಚ್ಚಾಗಿರುತ್ತೆ. ಅದಕ್ಕೂ ಮುಂಚಿತವಾಗಿ ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸಿ ಗುರುಜಿ. ಈ ದಿನ ಪಂಚಾಂಗದ ಕಡೆ ನಾವು ಗಮನವನ್ನು ಕೊಟ್ಟಾಗ ವಿಳಂಬಿ ನಾಮ ಸಂವತ್ಸರ, ಉತ್ತರಾಯಣ, ಹಿಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷ, ಚತುರ್ದಶಿ ತಿಥಿ, ಭಾನುವಾರ, ಉತ್ತರಾಷಾಢ ನಕ್ಷತ್ರ, ವಜ್ರಯೋಗ, ಭದ್ರಕರ್ಣ. ಈ ದಿನ ರಾಹುಕಾಲವನ್ನು ನಾವು ನೋಡಿದಾಗ ಸಂಜೆ 4:58 6 ಗಂಟೆ 25 ಗುಳಿಕ ಕಾಲ ಮಧ್ಯಾಹ್ನ 3:31 4:58 ಯಮಗಂಡ ಕಾಲ ಮಧ್ಯಾಹ್ನ 12:37 2:04 ಈ ದಿನ ಶುಭ ಸಮಯವನ್ನು ನಾವು ನೋಡಿದಾಗ 10:05 10:31 ಶುಭ ಕಾರ್ಯಗಳನ್ನು ಮಾಡಬಹುದು. ಈ ದಿನ ಪಂಚಾಂಗ ಈ ರೀತಿ ಇದೆ. ಗುರುಜಿ, ಇನ್ನು ವಾರ ಭವಿಷ್ಯದತ್ತ ಗಮನ ಹರಿಸೋಣ. ಮೊದಲ 6 ರಾಶಿಗಳತ್ತೆ ಅನ್ನೋದನ್ನ ತಿಳಿಸಿ ಗುರುಜಿ. ಈ ವಾರ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ವಾರ ಕುಟುಂಬದಲ್ಲಿ ಜವಾಬ್ದಾರಿ ಹೆಚ್ಚಾಗ್ತಕ್ಕಂಥ ಒಂದು ವಾರವಾಗುತ್ತೆ. ವಿಪರೀತ ಹಣ ವ್ಯಯ, ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಹಿಡಿತವನ್ನ ಇಟ್ಟು ಖರ್ಚು ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಆರೋಗ್ಯದ ಕಡೆ ಗಮನವನ್ನು ಹರಿಸಿ. ಎಷ್ಟೇ ಹಣ ಬಂದರೂ ಸಾಕಾಗಲ್ಲ, ಬಹಳಷ್ಟು ಯೋಚನೆಯನ್ನ ಮಾಡ್ತೀರಾ. ಅನ್ಯರಲ್ಲಿ ವೈಮನಸ್ಸು, ಯಾರೋ ಗೊತ್ತೇ ಇಲ್ಲ ಅಂಥವರ ಜೊತೆಯಲ್ಲಿ ವೈಮನಸ್ಸನ್ನ ನೋಡ್ತಕ್ಕಂಥ ಒಂದು ವಾರವಾಗುತ್ತೆ. ಸ್ವಯಂಕೃತ ಅಪರಾಧಗಳನ್ನ ಮಾಡ್ತಕ್ಕಂಥ ಒಂದು ವಾರವಾಗುತ್ತೆ. ಸ್ವಲ್ಪ ಜಾಗೃತೆಯಿಂದ ವಾರವನ್ನು ಕಳೀತಕ್ಕಂಥ ಕೆಲಸವನ್ನ ಮಾಡಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ಅಷ್ಟಲಕ್ಷ್ಮಿಯ ಸ್ತೋತ್ರ ಪಠನೆಯನ್ನ ಮಾಡಿ. ಮಂಗಳವಾರ 8 ಜನ ಸುಮಂಗಲಿಯರಿಗೆ ಅರಿಶಿನ ಕುಂಕುಮಗಳನ್ನು ಕೊಟ್ಟು ನಮಸ್ಕಾರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಅಪರಿಚಿತರ ವಿಷಯದಲ್ಲಿ ಜಾಗೃತೆಯನ್ನ ವಹಿಸಿ. ತಟ್ಟಂತ ಹೇಳಿ ನಂಬಬೇಡಿ. ವಿಪರೀತ ಖರ್ಚನ್ನ ಮಾಡ್ಕೋತೀರಾ. ಮಾತಿನಲ್ಲಿ ಹಿಡಿತವಿರಲಿ, ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಅತಿಯಾದ ನಿದ್ರೆ, ಆಲಸ್ಯ ಮನೋಭಾವ, ಉದ್ಯೋಗದಲ್ಲಿ ಪ್ರಗತಿ ವಾರದ ಮಧ್ಯಭಾಗದಲ್ಲಿ ಕಂಡು ಬರುತ್ತೆ. ಮಹಿಳೆಯರಿಗೆ ವಾರಾಂತ್ಯದಲ್ಲಿ ಬಹಳಷ್ಟು ಲಾಭಗಳನ್ನು ಪಡೀತಕ್ಕಂಥ ಒಂದು ವಾರವಾಗುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಸಂಕಟ ಮೋಚನ ಸ್ತೋತ್ರ ಪಾರಾಯಣವನ್ನ ಮಾಡಿ. ಆಂಜನೇಯನ ದೇವಾಲಯಕ್ಕೆ ಭೇಟಿಯನ್ನ ನೀಡಿ. ನಾಟಿ ತುಳಸಿಯನ್ನ ಅರ್ಪಣೆಯನ್ನ ಮಾಡಿ. ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಪ್ರಿಯ ಜನರ ಭೇಟಿಯನ್ನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ಸ್ತ್ರೀ ಸೌಖ್ಯ, ಆಂತರಿಕ ಕಲಹಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಮನೋವ್ಯತೆ, ಮನಸ್ಸಿನಲ್ಲಿ ನಾನಾ ರೀತಿಯ ಚಿಂತೆಗಳು ಈ ವಾರದಲ್ಲಿ ನಿಮ್ಮನ್ನ ಕಾಡುತ್ತೆ. ವಾರದ ಮಧ್ಯಭಾಗದಲ್ಲಿ ಅಶಾಂತಿ ಅಂತಕ್ಕಂಥದ್ದಿರುತ್ತೆ. ಉದ್ಯೋಗದಲ್ಲಿ ಪ್ರಗತಿ, ಆಪ್ತರೊಂದಿಗೆ ಸಂಕಷ್ಟಗಳನ್ನು ಹೇಳಿಕೊಳ್ತಕ್ಕಂಥ ಒಂದು ವಾರವಾಗುತ್ತೆ. ಆದರೆ ಪರರ ಧನಪ್ರಾಪ್ತಿ ಆಗ್ತಕ್ಕಂಥ ಒಂದು ವಾರ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನ ಪ್ರತಿನಿತ್ಯ 108 ಬಾರಿ ಜಪವನ್ನ ಮಾಡಿ. ಬುಧವಾರ ವಿಷ್ಣು ಆಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಕೋರ್ಟ್ ಕೆಲಸ ಕಾರ್ಯಗಳಲ್ಲಿ ಜಯವನ್ನ ಪಡಿತಕ್ಕಂಥ ಒಂದು ವಾರವಾಗುತ್ತೆ.
ಹಿರಿಯರಲ್ಲಿ ಭಕ್ತಿ ಅಂತಕ್ಕಂಥದ್ದು ಅಧಿಕವಾಗುತ್ತೆ. ಆರೋಗ್ಯದಲ್ಲಿ ಹೇರುಪೇರು, ಇತರರ ಮಾತಿನಿಂದ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ, ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಅಧಿಕವಾಗಿ ತಿರುಗಾಟಗಳು, ದಿಢೀರಂತ ಹೇಳಿ ತಿರುಗಾಟಗಳನ್ನ ನೀವು ಮಾಡಬೇಕಾಗತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಲಲಿತ ಸಹಸ್ರನಾಮ ಪಾರಾಯಣವನ್ನ ಮಾಡಿ ಕಣ್ಣಿಲ್ದೇ ಇರ್ತಕ್ಕಂಥ ಹಂದ ಮಕ್ಕಳಿಗೆ ಅನ್ನದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಲಾಭ. ಹಾಗೆ ವಿಪರೀತ ಖರ್ಚನ್ನು ಮಾಡ್ಕೋತೀರಾ. ಉದ್ಯೋಗವನ್ನ ಯಾರ್ಯಾರು ಮಾಡ್ತಾ ಇದ್ದೀರೋ ಅಂತವರಿಗೆ ಬಹಳಷ್ಟು ಪ್ರಗತಿ, ಸ್ವಂತ ಪರಿಶ್ರಮದಿಂದ ಅಭಿವೃದ್ಧಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಸುಖ ಭೋಜನ, ಹಿರಿಯರ ಸಹಾಯದಿಂದ ವ್ಯವಹಾರಗಳು ಸುಗಮವಾಗಿ ನಡೀತಕ್ಕಂಥ ಒಂದು ವಾರವಾಗುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ತ್ರಯಂಬಕೇಶ್ವರಾಯ ನಮಃ ಈ ಮಂತ್ರವನ್ನ ಪ್ರತಿನಿತ್ಯ 108 ಬಾರಿ ಜಪವನ್ನ ಮಾಡಿ ಸೋಮವಾರ ಶಿವಾಲಯಕ್ಕೆ ಹೋಗಿ ಬಿಲ್ವಾರ್ಚನೆಯನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಅಮೂಲ್ಯವಾದ ವಸ್ತುಗಳನ್ನ ಖರೀದಿಯನ್ನ ಮಾಡಿಕೊಳ್ತಕ್ಕಂಥ ಒಂದು ವಾರವಾಗುತ್ತೆ. ದಾಂಪತ್ಯದಲ್ಲಿ ಪ್ರೀತಿ ವಾತ್ಸಲ್ಯ ಅಧಿಕವಾಗ್ತಕ್ಕಂಥ ಒಂದು ವಾರ. ಯಾರನ್ನೂ ಕೂಡ ಹೆಚ್ಚಿಗೆ ನಂಬಬೇಡಿ. ನಿಮ್ಮ ಬುದ್ಧಿಯನ್ನ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ವಾರವನ್ನು ಕಳೀತಕ್ಕಂಥ ಕೆಲಸವನ್ನ ಮಾಡಿ. ವಾರದ ಮಧ್ಯಭಾಗದಲ್ಲಿ ಆಲಸ್ಯ ಮನೋಭಾವ, ಕೋಪ ಜಾಸ್ತಿ, ಕೋಪವನ್ನು ಮಾಡ್ಕೋಬೇಡಿ. ನೀವೇ ಕೋಪವನ್ನು ಮಾಡಿಕೊಂಡು ಸಮಸ್ಯೆಗಳನ್ನ ಉತ್ಪತ್ತಿಯನ್ನ ಮಾಡ್ಕೊಳ್ತಕ್ಕಂಥ ಒಂದು ವಾರವಾಗುತ್ತೆ. ಆದರೆ ವಾರಾಂತ್ಯದಲ್ಲಿ ಎಲ್ಲರ ಮನಸ್ಸನ್ನ ಗೆಲ್ತಕ್ಕಂಥ ಒಂದು ವಾರವಾಗುತ್ತೆ. ವಾರಾಂತ್ಯದಲ್ಲಿ ಅನಾರೋಗ್ಯ ಪೀಡಿತರಾಗಬೇಕಾಗತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಆದಿತ್ಯ ಹೃದಯ ಪಾರಾಯಣವನ್ನ ಮಾಡಿ ಬುಧವಾರ ಒಟು ಬ್ರಾಹ್ಮಣನಿಗೆ ಸ್ವಯಂ ಪಾಕವನ್ನ ನೀಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಓಕೆ ಗುರುಜಿ, ಕೃಷ್ಣಪ್ಪ ಕರೆ ಮಾಡಿದ್ದಾರೆ, ಬಿಡದಿಯಿಂದ ಮಾತಾಡೋಣ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆ ಕೇಳಬೇಕು. ಓಕೆ, ನಿಮ್ಮ ಜನ್ಮ ದಿನಾಂಕ ತಿಳಿಸಿ. ಜನ್ಮ ದಿನಾಂಕ ಕರೆಂಟ್ ಇಲ್ಲ ಮೇಡಮ್ ನಮ್ದು. ಓಕೆ, ಮಾತಾಡಿ ಗುರುಜಿ ಹತ್ರ. ನಮಸ್ತೆ ಗುರುಜಿ. ಕೃಷ್ಣಪ್ಪ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿಪ್ಪ. 5 ಗುರುಜಿ. 5. ನಿಮ್ಮ ಮನೆ ದೇವರು ಯಾವುದು? ಬೀರೇಶ್ವರ ಸರ್. ಬೀರೇಶ್ವರ. ಸರಿ, ಏನ್ ಮಾಡ್ಕೊಂಡಿದ್ದೀರಾ? ನಾನು ಸೆಕ್ರೆಟರಿ ಸರ್. ಖಂಡಿತವಾಗಿ ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾವು ನೋಡಿದಾಗ ಮನಸ್ಸಿನಲ್ಲಿ ನಾನಾ ರೀತಿಯ ಯೋಚನೆ, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಯಾರನ್ನ ನಂಬಿರ್ತೀವೋ ಅವರೇ ನಮಗೆ ತೊಂದರೆಯನ್ನು ಕೊಡ್ತಾರೆ. ಯಾವಾಗ ಅಭಿವೃದ್ಧಿಯತ್ತ ನಾವು ಬರ್ತೀವಿ, ಯಾವಾಗ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ನಮಗೆ ಆಗತ್ತೆ ಗುರುಗಳೇ ಅನ್ನೋ ಪ್ರಶ್ನೆಯನ್ನ ಹಿಡ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಸ್ವಾಮೀಜಿ, ನಾವು ಯಾವುದೇ ಕೈ ಹಾಕಿದ್ರು ನಮ್ಗೆ ಫೇಲ್ ಆಯ್ತದ ಸ್ವಾಮೀಜಿ. ಅದಕ್ಕೆ ಅಲ್ಲ, ಅದಕ್ಕೋಸ್ಕರನೇ ಅದನ್ನೇ ನಾನು ನಿಮಗೆ ಹೇಳಿದ್ದು. ವ್ಯವಸ್ಥಿತವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಬಿಡಿದಿಯಿಂದ ಕರೆ ಮಾಡಿದ್ದೀರಾ. ಹತ್ತಿರದಲ್ಲೇ ಕೆಂಗಲ್ ಆಂಜನೇಯನ ದೇವಾಲಯ ಇದೆ. ಪ್ರತಿ ಶನಿವಾರ ನಾಟಿ ತುಳಸಿಯನ್ನ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥದ್ದು. ಜೊತೆಗೆ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಟಾಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಈ ಮಂತ್ರವನ್ನ ಆ ದೇವಾಲಯದ ಆವರಣದಲ್ಲೇ ಕುಳಿತುಕೊಂಡು ವ್ಯವಸ್ಥಿತವಾಗಿ ಶ್ರದ್ಧಾ ಭಕ್ತಿಯಿಂದ ಒಂದು 54 ಬಾರಿ ಅಥವಾ 108 ಬಾರಿ ಜಪವನ್ನ ಮಾಡ್ಕೊಳ್ತಕ್ಕಂಥ ಕೆಲಸ. ಪ್ರತಿನಿತ್ಯ ಸೂರ್ಯನಿಗೆ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಬನ್ನಿ. ನೀವು ಎಷ್ಟು ಶ್ರದ್ಧೆಯಿಂದ ಆಚರಣೆಯನ್ನ ಮಾಡ್ತೀರೋ ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರ್ತೀರಾ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಓಕೆ, ಧನ್ಯವಾದ ಕೃಷ್ಣಪ್ಪ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಸಂತೋಷ್ ಕರೆ ಮಾಡಿದ್ದಾರೆ ಧಾರವಾಡದಿಂದ. ನಮಸ್ತೆ. ನಮಸ್ತೆ ಮೇಡಮ್, ಗುರುಜಿ ಹತ್ರ ಮಾತಾಡ್ಬೋದಾ? ಓಕೆ, ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಕೇಳಬೇಕು. ನಿಮ್ಮ ಜನ್ಮ ದಿನಾಂಕ ತಿಳಿಸಿ. 9/6/1985. ಇನ್ನೊಮ್ಮೆ ಹೇಳಿ. ಜೂನ್ 9. ಓಕೆ. 1985. ಓಕೆ, ಹುಟ್ಟಿದ ಸಮಯ ತಿಳಿಸಿ. ರಾತ್ರಿ 10:30. ಓಕೆ, ಮಾತಾಡಿ ಗುರುಜಿ ಹತ್ರ. ನಮಸ್ತೆ ಗುರುಜಿ. ನಮಸ್ತೆ. ನೀವು ಜನನವಾಗಿದ್ದು ಎಲ್ಲಪ್ಪ? ಜನನ ಗದಗಲ್ಲಿ ಜನನವಾಗಿದ್ದು. ಹೌದು ಗುರುಜಿ. ಸರಿ, ನೋಡೋಣ ನಿಮ್ಮ ಜಾತಕ ಏನ್ ಹೇಳುತ್ತೆ. ನೀವು ಜನನವಾಗಿರ್ತಕ್ಕಂಥ ಒಂದು ದಿನವನ್ನ ನಾವು ನೋಡಿದಾಗ ನಿಮ್ಮ ಜಾತಕದ ಪ್ರಕಾರ ವ್ಯವಸ್ಥಿತವಾಗಿ ನೀವು ಜನನವಾಗಿರ್ತಕ್ಕಂಥದ್ದು ಭಾನುವಾರ ಅಂತ ಹೇಳುತ್ತೆ, ಹೌದಾ? ಕರೆಕ್ಟ್, ಸರಿ ಇದೆ ಗುರುಜಿ. ನಿಮ್ಮ ನಕ್ಷತ್ರ ಶತಭಿಷ ನಕ್ಷತ್ರ ಕುಂಭರಾಶಿ. ಸರಿ ಇದೆ ಗುರುಜಿ. ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶೆಯನ್ನ ನಾವು ನೋಡಿದಾಗ ರಾಹು ದಶೆಯಲ್ಲಿ ನೀವು ಜನನವಾಗಿದ್ದೀರಾ.
ಆದರೆ ಈಗ ಶನಿ ದಶ ನಡೀತಾ ಇದೆ. ನಿಮ್ಮ ಜಾತಕವನ್ನು ನಾವು ನೋಡಿದಾಗ ಆ ಶನಿ ಮುಖ್ಯವಾಗಿ ಕೇತುವಿನ ಜೊತೆಯಲ್ಲಿ ಕರ್ಮಸ್ಥಾನದಲ್ಲಿ ಇದ್ದಾನೆ. ಶನಿ ದಶಾ ಕಾಲದಲ್ಲಿ ಏನು ಗುರುಗಳೇ, ಏನು ಮಾಡೋಕೆ ಹೋದ್ರು ಎಲ್ಲ ವಿಘ್ನಗಳು ಬರುತ್ತೆ. ಏನೇನೋ ಅನ್ಕೋತೀನಿ ಮನಸ್ಸಲ್ಲಿ, ಏನೂ ಕೂಡ ಆಗಲ್ಲ, ಯಾವುದೇ ಶುಭ ಕಾರ್ಯಗಳಾಗಲ್ಲ, ವ್ಯವಸ್ಥಿತವಾಗಿ ಅನುಕೂಲಗಳಾಗಲ್ಲ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಲ್ಲ. ಯಾಕೆ ಈ ರೀತಿ ಆಗತ್ತೆ? ಏನು ಇದು ಗ್ರಹಚಾರನೋ ಅಥವಾ ಯಾವುದಾದ್ರೂ ದೇವರ ಕಾಟವೋ ಅಥವಾ ಯಾರಾದರೂ ಏನಾದರೂ ಮಾಡ್ಬಿಟ್ಟಿದ್ದಾರಾ ನಮಗೆ? ನಾನು ಯಾಕೆ ಅಭಿವೃದ್ಧಿಯತ್ತ ಹೋಗ್ತಾ ಇಲ್ಲ? ಎಲ್ಲರೂ ಕೂಡ ದೂಷಿಸ್ತಾರೆ, ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನ ಹಿಡ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಗುರುಜಿ, ಆದ್ರೆ ಇನ್ನೊಂದು ನಂದು ಫ್ಯಾಮಿಲಿ ಲೈಫ್ ಒಂದು ಸರಿ ಇಲ್ಲ ಅಂತ ನಾನು ಫೋನ್ ಮಾಡಿದ್ದೆ ಆಕ್ಚುಲಿ. ಅಲ್ಲ, ಖಂಡಿತವಾಗಿ ನೀವು ಶನಿ ದಶಾ ಅಂತಕ್ಕಂಥದ್ದು ನಡೀತಾ ಇದೆ. ಇಲ್ಲೇನಾಗತ್ತೆ, ಮಂದಕಾರಕನಾಗಿರ್ತಕ್ಕಂಥ ಶನಿ ಕೇತುವಿನ ಜೊತೆ ಶುಕ್ರನ ಕ್ಷೇತ್ರದಲ್ಲಿ ಸಂಯೋಗದಲ್ಲಿದ್ದಾನೆ. ನೋಡಿ, ಜಾತಕವನ್ನ ನಾವು ನೋಡಬೇಕಾದ್ರೆ ಹೇಳ್ತೇವೆ ಲಗ್ನದಿಂದ, ಶುಕ್ರನಿಂದ, ಚಂದ್ರನಿಂದ ನಾವು ಕುಜನನ್ನ ಲೆಕ್ಕಾಚಾರ ಮಾಡ್ತೇವೆ. ಇದಕ್ಕೆ ಕುಜದೋಷ ಅಂತ ಕರಿತೇವೆ. ಈ ಕುಜದೋಷವನ್ನ ಇಟ್ಟುಕೊಂಡು ವಿವಾಹವನ್ನ ಆದರೆ ದಾಂಪತ್ಯದಲ್ಲಿ ಅನ್ಯೂನ್ಯತೆ ಅಂತಕ್ಕಂಥದ್ದಿರಲ್ಲ. ಅದಕ್ಕೆ ಕನ್ನಡದಲ್ಲಿ ಗ್ರಾಮೀಣ ಭಾಷೆಯಲ್ಲೇ ಹೇಳ್ತಾರೆ ಏನಂತ, ಎತ್ತು ಏರಿಗಿಳಿದ್ರೆ ಕೋಣ ನೀರಿಗಿಳಿತು ಅಂತ. ನೀವು ಹೇಳಿದ್ದು ನಿಮ್ಮ ಧರ್ಮಪತ್ನಿಗೆ ಅರ್ಥ ಆಗಲ್ಲ, ಧರ್ಮಪತ್ನಿ ಹೇಳಿದ್ದು ನಿಮಗೆ ಅರ್ಥ ಆಗಲ್ಲ. ಅಂದ್ರೆ ಅನ್ಯೂನ್ಯತೆ ಅಂತಕ್ಕಂಥದ್ದು ಸರಿಯಾಗಿ ಬರಲ್ಲ. ಇದಕ್ಕೋಸ್ಕರನೇ ಏನಾಗುತ್ತೆ, ಕುಜದೋಷ ಅಂತಕ್ಕಂಥದ್ದು. ಈ ಕುಜದೋಷದಿಂದ ನಾನಾ ರೀತಿಯ ಸಮಸ್ಯೆಗಳು ಉಲ್ಬಣವಾಗುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ, ದಾಂಪತ್ಯ ಅನ್ಯೂನ್ಯತ ವೃದ್ಧಿ ಹೋಮ, ಕೌಟುಂಬಿಕ ಅನ್ಯೂನ್ಯತ ವೃದ್ಧಿ ಹೋಮ, ಇದು ಎರಡನ್ನೂ ಕೂಡ ವ್ಯವಸ್ಥಿತವಾಗಿ ಒಂದು ಅರಣ್ಯ ಪ್ರದೇಶದಲ್ಲಿ, ನಿರ್ಜನ ಪ್ರದೇಶದಲ್ಲಿ, ಏಕಾಗ್ರತೆ ದೊರೆತಕ್ಕಂಥ ಒಂದು ಪ್ರದೇಶದಲ್ಲಿ ನೀವೇ ಕೂತು ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಬನ್ನಿ. ಖಂಡಿತವಾಗಿ ಅನುಕೂಲಗಳ ಪ್ರಾಪ್ತಿಯಾಗುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಗುರುಜಿ, ಇನ್ನುಳಿದ 6 ರಾಶಿಗಳ ವಾರ ಭವಿಷ್ಯ ಹೇಗಿರುತ್ತೆ ಅಂತ ತಿಳಿಸಿ ಗುರುಜಿ. ಇನ್ನು ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ವಾರದಲ್ಲಿ ಕೆಲಸ ಕಾರ್ಯಗಳು ಸಕಾಲಕ್ಕೆ ಆಗಲ್ಲ. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಗೊಂದಲಮಯವಾದ ಒಂದು ವಾತಾವರಣ. ಮನಸ್ಸನ್ನ ಕೆಡಿಸ್ಕೋಬೇಡಿ. ಮನಸ್ಸನ್ನ ಏಕಾಗ್ರತೆಗೆ ತರ್ತಕ್ಕಂಥ ಒಂದು ಕೆಲಸವನ್ನ ಮಾಡಿ ಹಳೆ ಸಾಲವನ್ನ ಮರುಪಾವತಿಯನ್ನ ಮಾಡ್ತಕ್ಕಂಥ ಒಂದು ವಾರವಾಗತ್ತೆ. ವಾರಾಂತ್ಯದಲ್ಲಿ ಶುಭ ಸುದ್ದಿಯನ್ನ ಕೇಳ್ತೀರಾ, ವಾರಾಂತ್ಯದಲ್ಲಿ ಮನಃಶಾಂತಿ. ಆದರೆ ಶತ್ರು ಬಾಧೆಗಳು ಅಂತಕ್ಕಂಥದ್ದು ಕಂಡು ಬರುತ್ತೆ. ಅವರು ಮಾಡ್ತಕ್ಕಂಥ ಷಡ್ಯಂತರಕ್ಕೆ ನೀವು ಬೀಳಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯನ್ನ ವಹಿಸಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ಗಜೇಂದ್ರ ಮೋಕ್ಷ ಪಾರಾಯಣವನ್ನ ಮಾಡಿ ವಿಷ್ಣು ಆಲಯಕ್ಕೆ ಬುಧವಾರ ಹೋಗಿ ನಾಟಿ ತುಳಸಿಯಿಂದ ಅರ್ಚನೆಯನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಕುಟುಂಬದಲ್ಲಿ ಶಾಂತಿಯ ಒಂದು ವಾತಾವರಣ. ಆಕಸ್ಮಿಕ ಖರ್ಚು, ದಿಢೀರ್ ಅಂತ ಹೇಳಿ ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನ ಇಟ್ಕೊಳ್ಳಿ. ನಾನಾ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ದೂರ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ವಸ್ತ್ರ ವ್ಯಾಪಾರಿಗಳಿಗೆ, ಯಾರ್ಯಾರು ಕ್ಲಾತ್ ಮರ್ಚೆಂಟ್ ಇದ್ದೀರೋ ಅಂತವರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ. ಆಕಸ್ಮಿಕ ಖರ್ಚನ್ನು ಕೂಡ ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ನಿಗವನ್ನ ಇಟ್ಟು ಖರ್ಚು ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನ ಮಾಡಿ ಕಪ್ಪು ಶ್ವಾನಗಳಿಗೆ ಊಟವನ್ನ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಮತ್ತಷ್ಟು ಏಕಾಗ್ರತೆ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಮತ್ತಷ್ಟು ಏಕಾಗ್ರತೆಯನ್ನ ತೋರ್ತಕ್ಕಂಥ ಒಂದು ವಾರವಾಗತ್ತೆ. ಪರಿಶ್ರಮವನ್ನ ಪಟ್ಟು ಬಿಡದ ಕೆಲಸಗಳನ್ನ ಮಾಡ್ತಕ್ಕಂಥ ಒಂದು ವಾರವಾಗತ್ತೆ. ದುಷ್ಟರಿಂದ ದೂರ ಇರಿ. ದೊಡ್ಡವರೇ ಹೇಳ್ತಾರೆ, ದುಷ್ಟರ ಕಂಡ್ರೆ ದೂರ ಇರಪ್ಪ ಅಂತ. ದುಷ್ಟರಿಂದ ದೂರ ಇರ್ತಕ್ಕಂಥದ್ದು ತುಂಬಾ ಉತ್ತಮ. ಶತ್ರು ಬಾಧೆ, ಆ ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತರಕ್ಕೆ ನೀವು ಬೀಳಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ವಾರಾಂತ್ಯದಲ್ಲಿ ಉದ್ಯೋಗದಲ್ಲಿ ಪ್ರಗತಿಯನ್ನ ಕಾಣ್ತಕ್ಕಂಥ ಒಂದು ವಾರವಾಗತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಉತ್ತರಾಭಿಮುಖವಾಗಿರ್ತಕ್ಕಂಥ ಗಣೇಶನಿಗೆ 21 ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಪ್ರತಿನಿತ್ಯ. ಇನ್ನು ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಪ್ರೀತಿ ಸಮಾಗಮವಾಗ್ತಕ್ಕಂಥ ಒಂದು ವಾರವಾಗುತ್ತೆ. ಸ್ತ್ರೀ ಲಾಭ. ಆದರೆ ಅಧಿಕ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿಗೆ ಕಡಿವಾಣವನ್ನ ಹಾಕಿ, ಇಲ್ಲ ಅಂದ್ರೆ ನಾನಾ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ. ಮಾತಿನ ಚಕಮಕಿಗೆ ಇಳಿಬಿಡ್ತೀರಾ. ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡಿ ಬಂಧು ಮಿತ್ರರಲ್ಲಿ ಸ್ನೇಹ ವೃದ್ಧಿ ಆಗ್ತಕ್ಕಂಥ ಒಂದು ವಾರವಾಗತ್ತೆ.
ಭೋಗ ವಸ್ತುಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು ಕಂಡು ಬರುತ್ತೆ. ವಾರಾಂತ್ಯದಲ್ಲಿ ಧನ ಲಾಭಗಳನ್ನು ನೋಡ್ತೀರಾ. ಸತ್ಕಾರ್ಯದಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ಅಶ್ವತ್ಥವೃಕ್ಷ ಪ್ರದಕ್ಷಿಣೆಯನ್ನ ಮಾಡಿ, ಗೋಪೂಜೆಯನ್ನ ಮಾಡಿ, ಹಸು ಮತ್ತೆ ಕರುವಿಗೆ ಬೆಲ್ಲ ಬಾಳೆಹಣ್ಣನ್ನ ತಿನ್ನಿಸಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ವಾರದಲ್ಲಿ ವಾಹನ ಖರೀದಿಯನ್ನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ಹಾಗೆ ರಿಪೇರಿಗೂ ಕೂಡ ಖರ್ಚನ್ನ ಮಾಡ್ಕೊಂಡ್ಬಿಡ್ತೀರಾ, ಸ್ವಲ್ಪ ಜಾಗೃತೆಯನ್ನ ವಹಿಸಿ. ಸ್ತ್ರೀ ಸಮಾನದ ವ್ಯಕ್ತಿಯಿಂದ ಶುಭವಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಜೊತೆಗೆ ಬಾಕಿ ವಸೂಲಿಯನ್ನ ಮಾಡ್ತೀರಾ. ಧನ ಲಾಭ, ಯತ್ನ ಕಾರ್ಯಗಳಲ್ಲಿ ಜಯವನ್ನ ಅನುಭವಿಸ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಆದರೆ ಹಣಕಾಸಿನ ವಿಷಯದಲ್ಲಿ ಎಚ್ಚರವನ್ನ ವಹಿಸಿ. ಎಚ್ಚರವನ್ನ ತಪ್ಪಿದರೆ ನಷ್ಟಗಳನ್ನ ಮಾಡ್ಕೋಬೇಕಾಗತ್ತೆ. ಅನಗತ್ಯವಾದ ಖರ್ಚನ್ನ ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿಗೆ ಕಡಿವಾಣ ಹಾಕಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಅಷ್ಟಾಕ್ಷರಿಯ ಮಂತ್ರ ಓಂ ನಮೋ ನಾರಾಯಣಾಯ ನಮಃ. ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ, ಕಪ್ಪು ಹಸು ಮತ್ತೆ ಕರುವಿಗೆ ತರಕಾರಿಗಳನ್ನು ತಿನ್ನಿಸಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ವಾರದಲ್ಲಿ ವ್ಯಾಪಾರದಲ್ಲಿ ಪ್ರಗತಿಯನ್ನ ನೋಡ್ತಕ್ಕಂಥ ಒಂದು ವಾರವಾಗುತ್ತೆ. ಯಾರ್ಯಾರು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರೋ ಮೀನರಾಶಿಯವರು, ಅಂಥವರಿಗೆ ಪ್ರಗತಿ, ಆರ್ಥಿಕ ಪರಿಸ್ಥಿತಿಯಲ್ಲಿ ಚೇತರಿಕೆ ಆಗ್ತಕ್ಕಂಥ ಒಂದು ವಾರವಾಗುತ್ತೆ. ದಿಢೀರ್ ಅಂತ ಹೇಳಿ ದೂರ ಪ್ರಯಾಣವನ್ನ ಮಾಡಬೇಕಾಗತ್ತೆ. ಮಕ್ಕಳ ಪ್ರತಿಭೆಗೆ ಮಾನ್ಯತೆ ದೊರೀತಕ್ಕಂಥ ಒಂದು ವಾರವಾಗುತ್ತೆ. ತೀರ್ಥಯಾತ್ರಾ ದರ್ಶನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ವಾರಾಂತ್ಯದಲ್ಲಿ ಸುಖಭೋಜನ ಪ್ರಾಪ್ತಿ, ಶಾಂತಿ ಅಂತಕ್ಕಂಥದ್ದು, ಮನಃಶಾಂತಿ ಅಂತಕ್ಕಂಥದ್ದು ಲಭ್ಯವಾಗುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡಿ ಪ್ರತಿನಿತ್ಯ. ಶನಿವಾರ ಬಡ ಮಕ್ಕಳಿಗೆ ಅಥವಾ ಅನಾಥ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಓಕೆ ಗುರುಜಿ, ವಿಜಯಲಕ್ಷ್ಮಿ ಕರೆ ಮಾಡಿದ್ದಾರೆ, ಕುಷ್ಟಗಿಯಿಂದ ಮಾತಾಡೋಣ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ನಿಮ್ಮ ಜನ್ಮ ದಿನಾಂಕ ತಿಳಿಸಿಮಾ. 4/4/1984. ಓಕೆಮ್ಮ, ಹುಟ್ಟಿದ ಸಮಯ ಹೇಳಿ. ಬೆಳಿಗ್ಗೆ 6 ಗಂಟೆ. ಓಕೆಮ್ಮ, ಮಾತಾಡಿ ಗುರುಜಿ ಹತ್ರ. ಅಮ್ಮ ನಮಸ್ಕಾರ ತಾಯಿ. ನಮಸ್ತೆ ಗುರುಜಿ. ಡೇಟ್ ಆಫ್ ಬರ್ತ್ ಮತ್ತೊಮ್ಮೆ ಹೇಳಿಮ್ಮ. 4/4/1984. 4/4/1984. ಅಂದ್ರೆ ಜನನವಾಗಿದ್ದೆಲ್ಲಮ್ಮ? ಕೊಪ್ಪಳ. ಕೊಪ್ಪಳದಲ್ಲಿ. ನೋಡೋಣ, ನೀವು ಜನನವಾಗಿದ್ದು ಬುಧವಾರ, ಹೌದಾ? ಹೌದು. ನಿಮ್ಮ ಒಂದು ನಕ್ಷತ್ರವನ್ನ ನಾವು ನೋಡಿದಾಗ ಭರಣಿ ನಕ್ಷತ್ರ, ಮೇಷರಾಶಿ. ಹೌದು. ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶೆಯನ್ನ ನಾವು ನೋಡಿದಾಗ ಶುಕ್ರ ದಶೆ. ಆದರೆ ಈಗ ನಿಮಗೆ ಕುಜ ದಶ ಮುಗಿದು ರಾಹು ದಶೆ ಅಂತಕ್ಕಂಥದ್ದು. ಆದರೆ ನಿಮ್ಮ ಜಾತಕವನ್ನ ನಾವು ನೋಡಿದಾಗ ಭಾಗ್ಯಸ್ಥಾನದಲ್ಲಿ ಕುಜ ಮತ್ತೆ ಕೇತು, ಶುಕ್ರನ ಕ್ಷೇತ್ರದಲ್ಲಿ ರಾಹು. ಏನು ಗುರುಗಳೇ, ಯಾವುದೇ ಕೆಲಸ ಕೈ ಹಾಕಿದ್ರೂ ಸಹಿತ ಸರಿಯಾಗಿ ಆಗಲ್ಲ, ಅನ್ಕೊಂಡಿದ್ದೇನೂ ಕೂಡ ಆಗಲ್ಲ, ಯಾರೂ ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ, ಯಾಕೆ ಈ ರೀತಿ ಆಗ್ತಾ ಇದೆ, ಮನಸ್ಸಿನಲ್ಲಿ ಅದೇ ರೀತಿ ಯೋಚನೆ, ಇಲ್ಲದೆ ಇರ್ತಕ್ಕಂಥ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ಇದಕ್ಕೋಸ್ಕರ ನೀವು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ನಮ್ಮ ಮದುವೆ ಬಗ್ಗೆ ಕೇಳಬೇಕಾಯ್ತು. ಹೌದಮ್ಮ. ಕುಜ ಮತ್ತೆ ಕೇತು ಒಟ್ಟಿಗೆ ಇದ್ದಾರೆ ಭಾಗ್ಯಸ್ಥಾನದಲ್ಲಿ. ಮಾಂಗಲ್ಯಾಧಿಪತಿ ಆಗಿರ್ತಕ್ಕಂಥ ಕುಜ ಸ್ವಕ್ಷೇತ್ರದಲ್ಲಿ ಕೇತುವಿನ ಜೊತೆ ಇರೋದ್ರಿಂದ ನೀವು ಶುಭ ಕಾರ್ಯಗಳು ನಿಮಗಾಗಬೇಕು, ಮಾಂಗಲ್ಯ ಭಾಗ್ಯ ನಿಮಗೆ ಬರಬೇಕು ಅನ್ನೋದಾದ್ರೆ ಇಲ್ಲಿ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಕುಜದೋಷ. ಆದರೆ ಮಾಂಗಲ್ಯಾಧಿಪತಿ ಆಗಿರ್ತಕ್ಕಂಥವನು ಕೇತುವಿನ ಜೊತೆ ಇರೋದ್ರಿಂದ, ಮಂಗಳ ಕಾರ್ಯಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರನ ಕ್ಷೇತ್ರದಲ್ಲಿ ರಾಹು ಇರೋದ್ರಿಂದ ನೀವು ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ ದುರ್ಗಾ ಸಪ್ತಶತಿ ಪಾರಾಯಣ ಅಥವಾ ಚಂಡಿ ಹೋಮ ಅಥವಾ ದುರ್ಗಾ ಹೋಮವನ್ನು ಆಚರಣೆಯನ್ನ ಮಾಡಿ ಭಕ್ತಿಯಿಂದ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ಅತಿ ಶೀಘ್ರವಾಗಿ ಅನುಕೂಲಗಳು ಪ್ರಾಪ್ತಿಯಾಗತ್ತೆ, ಶುಭ ಕಾರ್ಯಗಳು ನಡೆಯುತ್ತೆ. ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಓಕೆ, ಧನ್ಯವಾದ ವಿಜಯಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನಾನು ನಿಮಗೆ ಕಾರ್ಯಕ್ರಮದ ಆರಂಭದಲ್ಲಿ ತಿಳಿಸಿದೆ, ನಾಳೆ ಅಮಾವಾಸ್ಯೆ ಇದೆ. ಅಮಾವಾಸ್ಯೆಯ ಜೊತೆಗೆ ಗರುಡ ಜಯಂತಿ ಕೂಡ ಹೌದು. ಇದನ್ನ ಹೇಗೆ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮತ್ತಷ್ಟು ವಿಶೇಷ ಮಾಹಿತಿಯನ್ನು ತಿಳಿಸ್ತೀವಿ. ಗುರುಜಿ, ನಾಳೆ ಅಮಾವಾಸ್ಯೆ ಇದೆ, ಅಮಾವಾಸ್ಯೆಯ ಜೊತೆಗೆ ಗರುಡ ಜಯಂತಿ ಕೂಡ ಹೌದು, ಹೇಗೆ ಆಚರಣೆ ಮಾಡಬೇಕು, ಜೊತೆಗೆ ಏನೆಲ್ಲ ಫಲ ಸಿದ್ಧಿಸುತ್ತೆ ತಿಳಿಸಿ ಗುರುಜಿ. ಮುಖ್ಯವಾಗಿ ಪುಷ್ಯ ಮಾಸದ ಅಮಾವಾಸ್ಯೆ ನಾಳೆ ನಮಗೆ ಆಚರಣೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲೂ ಗರುಡ ಜಯಂತಿ. ಈ ಅಮಾವಾಸ್ಯೆಯ ದಿನ ಕೆಲವರು ಏನು ಮಾಡ್ತಾರೆ ಅಂದರೆ, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರುತ್ತೆ. ಅಯ್ಯೋ, ಯಾರೋ ಮಾಟ ಮಾಡ್ಬಿಟ್ಟಿದ್ದಾರೆ, ಮಂತ್ರ ಮಾಡ್ಬಿಟ್ಟಿದ್ದಾರೆ, ನಮ್ಮ ಮನೆಯಲ್ಲಿ ಮದುವೆ ಆಗ್ತಾ ಇಲ್ಲ, ಗೃಹ ಪ್ರವೇಶ ಆಗ್ತಾ ಇಲ್ಲ, ಮನೆ ಕಟ್ತಾ ಇದ್ದೀವಿ, ಅರ್ಧಂಬರ್ಧ ನಿಂತೋಯ್ತು,
ದರಿದ್ರತೆ ಅಂತಕ್ಕಂಥದ್ದು ತಾಂಡವ ಹಾಡ್ತಾ ಇದೆ, ಅನಾರೋಗ್ಯ ಪೀಡಿತರಾಗ್ತಾ ಇದ್ದೇವೆ, ಆಗಾಗ ಅಯ್ಯೋ ಎದ್ರೆ ಹೇಳ್ರಾಗ ಒಬ್ಬ ಎದ್ರೆ ಇನ್ನೊಬ್ರು ಮನಕೋತರ ಮನೆಯಲ್ಲಿ ಅಂತ ಯೋಚನೆ ಮಾಡ್ತಕ್ಕಂಥವರು ನಾಳೆ ವ್ಯವಸ್ಥಿತವಾಗಿ ಶಿವನ ಕ್ಷೇತ್ರಕ್ಕೆ ಎಲ್ಲಾದರೂ ಹೋಗಿ, ಅದರಲ್ಲೂ ನದಿ ತೀರ ಶಿವನ ಕ್ಷೇತ್ರ ಅಂತ ಒಂದು ನದಿ ತೀರಕ್ಕೆ ಹೋಗಿ ವ್ಯವಸ್ಥಿತವಾಗಿ ನದಿ ಸ್ನಾನವನ್ನ ಮಾಡಿ ಶಿವನಿಗೆ ಆರಾಧನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ, ಯಾವಾಗ ಶಿವನಿಗೆ ಬಿಲ್ವಾರ್ಚನೆಯನ್ನ ಮಾಡಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಶ್ರದ್ಧೆಯಿಂದ ನೀವು ಪ್ರಾರ್ಥನೆಯನ್ನ ಮಾಡಿದಾಗ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮಾಟ ಮಂತ್ರದ ದೋಷ ನಿವಾರಣೆಯಾಗತ್ತೆ, ಇರ್ತಕ್ಕಂಥ ತೊಂದರೆ ತಾಪತ್ರಯಗಳ ನಿವಾರಣೆಯಾಗತ್ತೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತ ಅಂದ್ರೆ ಗರುಡ ಜಯಂತಿ. ಎಲ್ಲೆಲ್ಲಿ ವಿಷ್ಣು ದೇವಾಲಯಗಳಿದೋ ಅಲ್ಲಿ ಶ್ರೀಮನ್ನಾರಾಯಣನ ದರ್ಶನವನ್ನ ಮಾಡೋಕ್ಕಿಂತ ಮುಂಚೆ ನಾವು ಗರುಡಗಂಬ ಅಂತ ನೋಡ್ತೀವಿ, ಹೊರಗಡೆ ಗರುಡನ ವಿಗ್ರಹವನ್ನ ನೋಡ್ತೇವೆ. ಆ ಗರುಡನಿಗೆ ವ್ಯವಸ್ಥಿತವಾಗಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ, ಯಥಾನುಶಕ್ತಿ ಸೇವೆಯನ್ನ ಮಾಡಿ, ಯಾವಾಗ ಗರುಡನ ಅನುಗ್ರಹ ಅಂತಕ್ಕಂಥದ್ದು ಸಿಗುತ್ತೋ ಶ್ರೀಮನ್ನಾರಾಯಣನ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗತ್ತೆ. ನಿಮಗೆಲ್ಲರಿಗೂ ಕೂಡ ಇರ್ತಕ್ಕಂಥ ತೊಂದರೆ ತಾಪತ್ರಯಗಳು ನಿವಾರಣೆಯಾಗಲಿ ಅಂತ ಹೇಳಿ ಆ ಮಹೇಶ್ವರನನ್ನ ಶ್ರೀಮನ್ನಾರಾಯಣನನ್ನ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೀನಿ. ಓಕೆ ಗುರುಜಿ, ನಾಳೆ ಇರ್ತಕ್ಕಂಥ ಅಮಾವಾಸ್ಯೆ ಮತ್ತು ಗರುಡ ಜಯಂತಿನ ಹೇಗೆ ಆಚರಣೆ ಮಾಡಬೇಕು, ಏನೆಲ್ಲ ಫಲ ಸಿದ್ಧಿಸುತ್ತೆ ಅನ್ನೋದ್ರ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತಿಳಿಸಿದ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು. ಕಚೇರಿಯ ವಿಳಾಸ ಈ ರೀತಿ ಇದೆ: ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯ ಕೇಂದ್ರ, ನಂಬರ್ 202/2, HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, KB ಆಫೀಸ್ ಹತ್ತಿರ, ನಾಗವಾರ ರಿಂಗ್ ರಸ್ತೆ, ಬೆಂಗಳೂರು 43. ವೀಕ್ಷಕರೇ, ದೂರವಾಣಿ ಸಂಖ್ಯೆಗಳು ಈ ರೀತಿ ಇದೆ: 9972253004, ಮತ್ತೊಂದು ದೂರವಾಣಿ ಸಂಖ್ಯೆ 9972253005. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ.